ನಮಸ್ಕಾರ ಐ ನ್ಯೂಸ್ಗೆ ಸ್ವಾಗತ. ನಾನು ಅರ್ಚನಾ. ಬಿಜೆಪಿಯವರು 600 ಭರವಸೆಗಳನ್ನ ಕೊಟ್ಟರು, ರಕ್ತದಲ್ಲಿ ಬರೆದು ಕೊಡ್ತೀನಿ ಅಂತ ಕೂಡ ಹೇಳಿದ್ರು. 550 ಭರವಸೆಗಳು ಶಿವಾಯಿನಮ ಆಯಿತು. ಆ ಕಡೆ ಮೋದಿಯವರ ಜ್ಞಾನ ಹೋಯಿತು, ಉದ್ಯೋಗದ ಅವಕಾಶ ಎಲ್ಲ ಸುಳ್ಳಾಯಿತು ಎಂದು ಬಿಜೆಪಿ ವಿರುದ್ಧ ಸಚಿವ ಎಂಬಿ ಪಾಟೀಲ್ ಕಿಡಿಕಾರಿದ್ರು. ವಿಜಯಪುರ ನಗರದ ಪಾಟೀಲ್ ಗಾರ್ಡನಿಯಾದಲ್ಲಿ ನಾಗ್ಟಾನ್ ವ್ಯಾಪ್ತಿಯ ಪ್ರಚಾರ ಸಭೆ ನಡೆಸಿ ಲೋಕಸಭಾ ಅಭ್ಯರ್ಥಿ ರಾಜು ಆಲ್ಗೂರ್ ಅವರ ಪರವಾಗಿ ಸಚಿವ ಎಂಬಿ ಪಾಟೀಲ್ ಮತಯಾಚಿಸಿ ಮಾತನಾಡಿದ ಅವರು, ನೀರಾವರಿ ಸೇರಿದಂತೆ ಹಲವು ಕೆಲಸಗಳನ್ನು ಕಾಂಗ್ರೆಸ್ ಸರ್ಕಾರ ಮಾಡಿದೆ. ಬಿಜೆಪಿಯವರು ಆರಿಸಿ ಬಂದರೂ ಏನು ಕೆಲಸ ಮಾಡಿದ್ದಾರೆ, ಏನು ಮಾಡಿದ್ದೀರಾ ಅಂತ ಕೇಳಿದರೆ ರೈಲ್ವೆ ಬ್ರಿಡ್ಜ್ ಮಾಡಿದ್ದೀನಿ ಅಂತ ಹೇಳ್ತಾರೆ ಎಂದು ಜಿಗ್ಜಿನ್ಗಿ ಅವರ ವಿರುದ್ಧ ವಾಗ್ದಾಳಿ ನಡೆಸಿ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪರವಾದ ಅಲೆ ಎದ್ದಿದೆ. ಪಕ್ಷದ ಅಭ್ಯರ್ಥಿ ರಾಜು ಆಲ್ಗೂರ್ ಅವರ ಗೆಲುವು ಖಚಿತವಾಗಿದೆ ಎಂದು ಹೇಳಿದರು. राज्य सरकार 50% केंद्र सरकार 50%. ನಾವು ಕೊಟ್ಟಿದ್ದೀವಿ ರೇಡಿಯೋ ಅವರು ಬಿಟ್ಟು ಮಾಡಿದ್ದೀವಿ. ಅದು ಯಾರಿಗೆ ಶೇರ್ ಆಗ್ತದಲ್ಲ ಅಧಿಕಾರಿಗಳು ಕೂತಾರಲ್ಲ, ಸ್ವಾಭಾವಿಕವಾಗಿ ಪ್ರತಿ ರಾಜ್ಯಕ್ಕೆ ಪ್ರತಿ ಜಿಲ್ಲೆಗೆ ಸಂದರ್ಭ ಓಡ್ಕೊಂಡು ಅದು ಓಡ್ಕೊಂಡು ಬಂದ್ಮೇಲೆ ಸಂಸದರ ಹತ್ರ ನೀವು ಏನ್ ಮಾಡಿದ್ದೀವಿ. ಇದು ಒಂದು ಭಾಗ. ಎರಡನೇದು ನಮ್ಮ ನರೇಂದ್ರ ಮೋದಿ ಅವರು, ನಮ್ಮ ಪ್ರಧಾನಮಂತ್ರಿಗಳು 2014 ಅವರು ಬಹಳ ದೊಡ್ಡ ಪ್ರಚಾರ ಮಾಡಿದ್ರು. 1,000 ಕೋಟಿ ರೂಪಾಯಿ ಪ್ರಚಾರ ಖರ್ಚು ಮಾಡಿದ್ರು. ಖರ್ಚು ಮಾಡಿ ಹೇಳಿದ್ರು, ನಾನು ಪ್ರಧಾನಮಂತ್ರಿ ಆದರೆ ಈ ದೇಶದಲ್ಲಿ ದೊಡ್ಡ ಬದಲಾವಣೆ ತಗೊಂಡ್ಬರ್ತೀನಿ. ಕಾಂಗ್ರೆಸ್ ಪಕ್ಷದವರು 70 ವರ್ಷ ಏನ್ ಮಾಡಿದಾರ ಅದನ್ನು ಕೇವಲ 7 ವರ್ಷದಲ್ಲಿ ಮಾಡಿ ತೋರಿಸ್ತೀನಿ, 5 ವರ್ಷದಲ್ಲಿ ಮಾಡಿ ತೋರಿಸ್ತೀನಿ. ವಿದೇಶದಲ್ಲಿ ಕಪ್ಪು ಹಣದ ಸ್ವಿಟ್ಜರ್ಲೆಂಡ್ ಬ್ಯಾಂಕ್ ಆ ಕಪ್ಪು ಹಣದಿಂದ ಎಲ್ಲ 130 ಕೋಟಿ ಜನರ ಅಕೌಂಟ್ನಾಗ 15 ಲಕ್ಷ ರೂಪಾಯಿ ಹಾಕ್ತೀವಿ ಅಂತ ಹೇಳಿದ್ರು. ಯಾರು ಗೊತ್ತಾಗ 15 ಲಕ್ಷ ಬ್ಯಾಂಕ್ ನೀವೇ ಮಾಡಿದ್ರೆ ನಿಮಗೂ ಗೊತ್ತಾಗ ಏ ಬಿಡಪ್ಪ ಮಧ್ಯಾಹ್ನ 15 ಲಕ್ಷ ಅವ್ರಿಗೂ ಬಂದಿದೆ. ವರ್ಷ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀನಿ ಅಂತ ಹೇಳಿದ್ರು. ನೌಕರಿ 2 ಕೋಟಿ, 5 ವರ್ಷ 10 ಕೋಟಿ ಆಗ್ಬೇಕಾಗಿತ್ತು, ಈಗ 10 ವರ್ಷ ಆಯ್ತು. 2014 2024 ಎಷ್ಟಾಗಬೇಕಾಗಿದ್ರಿ? 10 ಕೋಟಿ 20 ಕೋಟಿ ಉದ್ಯೋಗ ಆಗ್ಬೇಕಾಗಿತ್ತು. 20 ಕೋಟಿ ಉದ್ಯೋಗ ಆಗೋದ್ಬೇಡಿ. ಈ ನೋಟ್ ಬ್ಯಾನ್ ಮಾಡೋದ್ರಿಂದ ಮತ್ತು ಆರ್ಥಿಕ ಪರಿಸ್ಥಿತಿಯನ್ನು ಸರಿಯಾಗಿ ಮಾಡಿದ್ರೆ ಕೋಟ್ಯಾಂತರ ಹಳೆ ನೌಕರಿಗಳಿಗೆ ಉದ್ಯೋಗ ಅವರು ಕಳ್ಕೊಂಡಿದ್ದೀವಿ. ನಾವು ಕರೋನಾ ಸರಿಯಾಗಿ ನಿಭಾಯಿಸಿದೆ. ನೋಟ್ ಬ್ಯಾನ್ ನಿರ್ಣಯ 4 ಜಡ್ಜ್ ಕರ್ನಾಟಕದ ಸುಪ್ರೀಂ ಕೋರ್ಟ್ ಜಡ್ಜ್ 86% ಹಣ ವಾಪಸ್ ಬರಬೇಕಾಗಿತ್ತು. 94% ಅದು 1 ರೂಪಾಯಿಗೂ ಕಪ್ಪು ಹಣ ಹೊರಬಂದಿಲ್ಲ. ಎಷ್ಟು ಮಂದಿ ಜೀವ ಕಳ್ಕೊಂಡು ಎಷ್ಟು ಹಾನಿ ಆಯ್ತು ನೋಟ್ ಬ್ಯಾನ್ ಮಾಡಿದ್ರೆ ತಗೊಂಡಿದ್ದ. ನಾನು ಹೇಳಿದ ನಾಗರತ್ನವರು ಜಸ್ಟಿಸ್ ನಾಗರತ್ನವರು ಹೇಳಿದ್ರಿ ರೈತರ ಆದಾಯ ದುಡ್ಡು ಮಾಡ್ತೀವಿ ಅಂತ ಹೇಳಿದವರು. ರೈತರ ಆದಾಯ ಡಬಲ್ ಆಗಲಿಲ್ಲ. ಈಗ ನಾವು ನೀರಾವರಿ ಮಾಡಿ ಅಂತರ್ಜಲ ಮಾಡಿ ಇವತ್ತು ರೈತರ ಆದಾಯ 2 ಲಕ್ಷ ರೂಪಾಯಿ ಗೊತ್ತಿರಿ. ಭೂಮಿ ಕಿಮ್ಮತ್ತ 2 ಲಕ್ಷ ರೂಪಾಯಿ. ಈಗ ಬರೋಣ 20 ಲಕ್ಷ ಎಲ್ಲ ಇರ್ತದೆ. ಒಳ್ಳೆ ಕೆಲಸ ಮಾಡಿ ಏನು ಮಾಡಿಲ್ಲ. ಈ ಸಂದರ್ಭದಲ್ಲಿ ಲೋಕಸಭಾ ಅಭ್ಯರ್ಥಿ ರಾಜು ಆಲ್ಗೂರ್ ಮಾತನಾಡಿ, ಇವತ್ತು ನನಗೆ ಮತ ಕೇಳುವಂತಹ ನೈತಿಕ ಧೈರ್ಯ ಇದೆ. ಅದೇ ಬಿಜೆಪಿ ಅಭ್ಯರ್ಥಿಗೆ ಮತ ಕೇಳುವಂತಹ ನೈತಿಕ ಧೈರ್ಯ ಇಲ್ಲ ಎಂದು ಹೇಳಿದರು.
ಇವತ್ತು ನನಗೆ ನೀವೆಲ್ಲರೂ ನಿಂತು ಮತ ಕೇಳ್ತಕ್ಕಂಥ ಒಂದು ನೈತಿಕವಾಗಿರ್ತಕ್ಕಂಥ ಧೈರ್ಯ ಇದೆ. ಅದೇ ಬಿಜೆಪಿ ಅಭ್ಯರ್ಥಿಗೆ ನಿಮ್ಮೆಲ್ಲರಿಗೆ ನಿಂತು ಮತ ಕೇಳ್ತಕ್ಕಂಥ ಯಾವುದೇ ನೈತಿಕ ಧೈರ್ಯ ಇಲ್ಲ ಅಂತ ನಾನು ಹೇಳಿಕ್ಕೆ ಬಯಸ್ತಾ ಇದ್ದೀನಿ. ಇದೇ ವೇಳೆ ವಿಧಾನ ಪರಿಷತ್ ಸದಸ್ಯರಾದ ಸುನಿಲ್ ಗೌಡ ಪಾಟೀಲ್ ಮಾತನಾಡಿ, ಲೋಕಸಭೆಯಲ್ಲಿ ಒಂದು ಪ್ರಶ್ನೆ ಕೇಳಿಲ್ಲ, ಧ್ವನಿ ಎತ್ತಿಲ್ಲ. ನಮ್ಮ ವಿಜಯಪುರ ಜಿಲ್ಲೆಯ ಬಗ್ಗೆ ಪ್ರಶ್ನೆ ಕೇಳಿದ್ದಾರಾ ಅಂದರೆ ನಮ್ಮ ಸಮಸ್ಯೆ ಅವರಿಗೆ ಹೇಗೆ ಗೊತ್ತಾಗುತ್ತದೆ ಎಂದು ನೇರವಾಗಿ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಈ ಪ್ರಶ್ನೆ ಕೇಳಿಲ್ಲ ಅಂದ್ರೆ ಈ ಧ್ವನಿ ಎತ್ತಿಲ್ಲ ಅಂದ್ರೆ ನಮ್ಮ ಸಮಸ್ಯೆಗಳಲ್ಲಿ ಗುರುತು ಹೆಂಗಾಗುತ್ತೆ ಅಂತಂದ್ರೆ ನೀವು ಪ್ರಶ್ನೆ ಎತ್ತಿ ನಮ್ಮ ಊರಿಗೆ ನಮ್ಮ ಜಿಲ್ಲಾಕ್ಕೆ ಸಮಸ್ಯೆ ಐತಿ ಇದನ್ನ ನೀವು ಮಾಡ್ಬೇಕಂತ ಹೇಳ್ತೀನಿ ಮಾತಾಡಿದಾಗೆ ಅವರು ಇವತ್ತು ಏನಾದ್ರು ನಿಮ್ಗೆ ಅಪಾಯಿಂಟ್ ಕೊಡಕ್ಕೆ ಸಾಧ್ಯ. ಇಲ್ಲಿಯವರೆಗೆ ನಿಮ್ಗೆ ಏನ್ ಸಮಸ್ಯೆ ಅಲ್ಲ ಮ್ಯಾಲಿನವ್ರ ಮುಂದೆ ಮಾತಾಡಿಲ್ಲ. ಅದಷ್ಟೇ 28 ರಾಜ್ಯದ 28 ಎಂಪಿಗಳು ಅವ್ರು ಮೋದಿಯವರು ಮುಂದೋಗಿ ನಿಂತು ಮಾತಾಡೋದು ದುಡ್ಡು ಅವ್ರು ಹೆಸರು ಕಲಾಸ್ಬಿಟ್ಟು ಬಿಜೆಪಿ ಸರ್ಕಾರ ತೆರಿಗೆ ವಂಚನೆ ಮಾಡಿದೆ. ನಮ್ಮ ರಾಜ್ಯಕ್ಕೆ ಬೇಕಾದಂತಹ ತೆರಿಗೆ ಸಿಕ್ಕಿಲ್ಲ. 100 ರೂಪಾಯಿ ತೆರಿಗೆ ಕಟ್ಟಿದ್ರೆ ವಾಪಸ್ಸು 13 ರೂಪಾಯಿ ತೆರಿಗೆ ವಾಪಸ್ಸು ಕೊಡ್ತಾರೆ. ತೆರಿಗೆ ಅನುದಾನ ಬರ ವಂಚನೆ ಮಾಡಿದ್ದಾರೆ ಎಂದು ಬಿಜೆಪಿ ವಿರುದ್ಧ ಕೌಶಲ್ಯ ಅಭಿವೃದ್ಧಿ ನಿಗಮ ಮಂಡಳದ ಅಧ್ಯಕ್ಷೆ ಕಾಂತಾ ನಾಯಕ್ ಗುಡುಗಿದ್ರು. ನಮ್ಮ ರಾಜ್ಯಕ್ಕೆ ಸಿಗಬೇಕಾದ ತೆರಿಗೆ ಸಿಕ್ಕಿಲ್ಲ. 100 ರೂಪಾಯಿ ನಾವು ತೆರಿಗೆ ಕೊಟ್ಟರೆ ನಮಗೆ ವಾಪಸ್ ಆಗಿ ಬರೀ 13 ರೂಪಾಯಿ ಅವರು ತೆರಿಗೆ ವಾಪಸ್ ಕೊಡ್ತಾ ಇದ್ದಾರೆ. ತೆರಿಗೆ ವಂಚನೆ ಆಯಿತು, ಅನುದಾನ ವಂಚನೆ ಮಾಡಿದ್ದಾರೆ. ಏನು ಕೇಂದ್ರದಿಂದ ಈಗ ಬಜೆಟ್ ಅವರು ಘೋಷಣೆ ಮಾಡಿದಷ್ಟು ಅನುದಾನ ಈಗ ನಮಗೆ ಅವರು ಕೊಟ್ಟಿಲ್ಲ. ಅನುದಾನ ವಂಚನೆ ಆಯಿತು, ಬರ ಪರಿಹಾರ ವಂಚನೆ ಮಾಡಿದ್ದಾರೆ. ನೋಡಿ, ಯಾವುದೇ ಒಂದು ಬರ ಸ್ಥಿತಿ ಬಂದಾಗ ಇಟ್ ಈಸ್ ಕಾಲ್ಡ್ ನ್ಯಾಚುರಲ್ ಡಿಸಾಸ್ಟರ್ ಅಂತ ಹೇಳ್ತಾರೆ. ಆ ನ್ಯಾಚುರಲ್ ಡಿಸಾಸ್ಟರ್ಗೆ ಯಾವುದೇ ಚುನಾವಣೆ ನೀತಿ ಸಂಹಿತೆ ಯಾವುದೂ ಅಪ್ಲಿಕೇಬಲ್ ಆಗಲ್ಲ. ಆದ್ರೆ ಅವ್ರು ಏನ್ ಹೇಳ್ತಾರೆ, ಕೇಂದ್ರದ ನಿರ್ಮಲಾ ಸೀತಾರಾಮನ್ ಅವರು ಇಲ್ಲ ಈಗ ಕೋಡ್ ಆಫ್ ಕಂಡಕ್ಟ್ ಇದೆ, ಅದಕ್ಕೆ ನಾವು ಅನುದಾನ ಬಿಡುಗಡೆ ಮಾಡಕ್ ಆಗಲ್ಲ ಅಂತ. ಅಷ್ಟಕ್ಕೂ ಅವರಿಗೆ ಕೋರ್ಟ್ ಅವರು ಚೀಮಾರಿ ಹಾಕಿದ್ದಾರೆ.